ಮೂಡಾ ಪ್ರಕರಣ ಏನಿದೆ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಒಂದ್ ಕಡೆ, ಸದ್ಯಕ್ಕಂತೂ ಮೈಸೂರು ಮೂಡಾ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಸಿಎಂಗೆ ಪ್ರಾಸಿಕ್ಯೂಷನ್ನ ಟೆನ್ಷನ್. ಇವತ್ತು ಈ ಮೂಡಾ ವಿಚಾರವಾಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಇವತ್ತಿಗೆ ಮುಂದೂಡಿಕೆ ಆಗಿತ್ತು. ಪ್ರಾಸಿಕ್ಯೂಷನ್ಗೆ ತಡೆ ಕೋರಿ ರಿಟ್ ಅರ್ಜಿಯನ್ನ ಸಿಎಂ ಹಾಕಿದ್ರು. ಕೋರ್ಟ್ನಲ್ಲಿ ಇವತ್ತೂ ಕೂಡ ವಾದ ಪ್ರತಿವಾದಗಳು ಮುಂದುವರಿಯುತ್ತೆ. ಪ್ರಾಸಿಕ್ಯೂಷನ್ನ ಟೆನ್ಷನ್ ಇವತ್ತು ಕೂಡ ಇದೆ. ಸಿದ್ದರಾಮಯ್ಯ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಸೆಪ್ಟೆಂಬರ್ 12ರಂದು ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸ್ತಾರೆ. ಅವತ್ತೇ ವಾದವನ್ನ ಪೂರ್ಣಗೊಳಿಸಬೇಕು ಅಂತ ಹೈಕೋರ್ಟ್ ಹಿಂದಿನ ವಿಚಾರಣೆ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿತ್ತು. ಈಗಾಗಲೇ ಎಲ್ಲಾ ರೀತಿಯ ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿರುವಂತಹ ಪೀಠ ಆಲಿಸಿದೆ. ಸೆಪ್ಟೆಂಬರ್ 12ರಂದು ಸಿಎಂಗೆ ಬಹಳ ನಿರ್ಣಾಯಕ ದಿನ. ಇವತ್ತು ಕೂಡ ಸಿಎಂಗೆ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆ. ಇವತ್ತು ಕೂಡ ವಾದ ಪ್ರತಿವಾದಗಳು ನಡೆಯುತ್ತೆ. ಆದರೆ ಸೆಪ್ಟೆಂಬರ್ 12ಕ್ಕೆ ಪೂರ್ಣಗೊಳಿಸಬೇಕು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇ ವಾದಗಳಿದ್ರೂ ಕೂಡ ಪ್ರತಿವಾದಗಳಿದ್ರೂ ಕೂಡ ಪ್ರತಿಯೊಂದನ್ನು ಕೂಡ ಮುಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಈಗಾಗಲೇ ಕೋರ್ಟ್ ಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಪ್ರಾಸಿಕ್ಯೂಷನ್ ತಡೆ ಕೋರಿ ರಿಟ್ ಅರ್ಜಿಯನ್ನ ಹಾಕಿದ್ದಾರೆ ಸಿದ್ದರಾಮಯ್ಯ. ಇವತ್ತು ವಾದ ಪ್ರತಿವಾದಗಳೆಲ್ಲವೂ ಕೂಡ ನಡೆಯುತ್ತೆ. ಒಂದು ರೀತಿಯಲ್ಲಿ ಸಿಎಂಗೆ ಇದು ಅಗ್ನಿ ಪರೀಕ್ಷೆ ಅಂತ ಹೇಳಬಹುದು. ಇವತ್ತಿನ ದಿನ ಏನೇನೆಲ್ಲ ಡೆವಲಪ್ಮೆಂಟ್ಸ್ ನಡೀಬಹುದು, ಯಾವೆಲ್ಲ ವಿಚಾರಗಳ ಬಗ್ಗೆ ಇವತ್ತು ಒಂದಷ್ಟು ವಾದಗಳು ನಡೀಬಹುದು, ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ನಿಜ, ಇವತ್ತು ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ತಡೆ ಕೋರಿ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಇವತ್ತು ಬರ್ತಾ ಇರುವಂತಹದ್ದು. ಅರ್ಜಿದಾರರ ಪರವಾಗಿ ಎಲ್ಲ ಕೂಡ ವಾದ ಪ್ರತಿವಾದ ಒಂದು ಹಂತದಲ್ಲಿ ಮುಕ್ತಾಯ ಆಗಿದೆ. ಇವತ್ತು ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನ ಮಂಡಿಸ್ತಾರೆ. ಪ್ರಮುಖವಾಗಿ ಸರ್ಕಾರ ಅಂದ್ರೆ ಹಿಂದೆ ಯಾರಿದ್ರು ಸರ್ಕಾರದಲ್ಲಿ ಈ ಒಂದು ಏನು ಸಿದ್ದರಾಮಯ್ಯ ಅವರ ಹೆಂಡತಿಗೆ ಯಾವ ರೀತಿಯಾಗಿ ಸೈಟ್ ಸಿಕ್ಕಿತ್ತು, ಎಷ್ಟು ಅನುಪಾತದಲ್ಲಿ ಸಿಕ್ಕಿತ್ತು, ಜೊತೆಗೆ ಯಾವ ಸೈಟನ್ನ ಅವರಿಗೆ ನೀಡಲಾಗಿತ್ತು, ಇಲ್ಲಿ ಸಿಎಂ ಪಾತ್ರ ಏನು ಅನ್ನುವಂತಹ ಒಂದಿಷ್ಟು ವಿಚಾರವನ್ನ ಸರ್ಕಾರದ ಪರವಾಗಿ ಇವತ್ತು ಅವರು ಮಂಡನೆ ಮಾಡ್ತಾ ಇರುವಂತಹದ್ದು. ಜೊತೆಗೆ ಈ ಸರ್ಕಾರದ ಪರ ಅಂದ್ರೆ ಹಿಂದೆ ಯಾವ ಸರ್ಕಾರದಲ್ಲಿ ಆಗಿದ್ದಂತಹ ಪ್ರಕರಣ ಇದು ಅನ್ನುವಂತಹ ವಿವರಣೆಯನ್ನು ಕೂಡ ಕೋರ್ಟ್ಗೆ ಕೊಡಲಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಬಾರಿ ಅಂದ್ರೆ ಬಹುತೇಕವಾಗಿ 12ನೇ ತಾರೀಕು ಮನು ಸಿಂಘ್ವಿ ಅವರು ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಸಿಎಂ ಪರವಾಗಿ ವಾದವನ್ನ ಮಂಡಿಸಲಿದ್ದಾರೆ. ಅದಾದ ಬಳಿಕ ತೀರ್ಪನ್ನ ಕಾಯ್ದಿರಿಸುವಂತಹ ಅಥವಾ ಅಂದೇ ತೀರ್ಪನ್ನ ಪ್ರಕಟಗೊಳಿಸುವಂತಹ ಸಾಧ್ಯತೆಗಳಿವೆ. ಯಾಕಂದ್ರೆ ಕೋರ್ಟ್ ಈಗಾಗಲೇ ಸೂಚನೆಯನ್ನ ನೀಡಿದೆ. ಸೆಪ್ಟೆಂಬರ್ 12ರ ಒಳಗಾಗಿ ವಾದ ಪ್ರತಿವಾದಗಳೆಲ್ಲವನ್ನು ಕೂಡ ಮುಗಿಸೋಣ, ನಂತರದಲ್ಲಿ ತೀರ್ಪಿನ ವಿಚಾರವನ್ನ ನೋಡೋಣ ಅನ್ನುವಂತಹ ಮಾತನ್ನ ಹೇಳಿದೆ. ಹಾಗಾಗಿ ಇನ್ನೆರಡು ಒಂದ್ ರೀತಿಯಾಗಿ ಇವತ್ತು ಕೂಡ ಈ ಒಂದು ಏನು ಶಶಿಕಿರಣ್ ಶೆಟ್ಟಿ ಅವರ ವಾದ ಪ್ರತಿವಾದ ಮುಗಿದ ಬಳಿಕ ಮುಂದೂಡಿಕೆ ಮಾಡುವಂತಹ ಇನ್ನೊಂದು ಬಾರಿ ಮುಂದೂಡಿಕೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದ್ ರೀತಿಯಾದ ಟೆನ್ಷನ್ ಕೂಡ ಹೌದು. ಯಾಕಂದ್ರೆ ಯಾವ ರೀತಿಯಾಗಿ ಕೋರ್ಟ್ಗೆ ಸರ್ಕಾರದ ಪರ ವಕೀಲರು ಕನ್ವಿನ್ಸ್ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ಪ್ರಮುಖವಾಗಿ ಬರುವಂತಹ ವಿಚಾರ. ಹಾಗಾಗಿ ಯಾವ ರೀತಿಯಾಗಿ ಅವರು ಆಗಿದ್ದಂತಹ ವಿವರವನ್ನ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂತಹದ್ದು ಪ್ರಮುಖವಾಗಿದೆ. ಹಾಗಾಗಿ ಇವತ್ತು ನಡೆಯುವಂತಹ ವಾದ ಪ್ರತಿವಾದವು ಕೂಡ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಅಶ್ವಿನಿ, ತಿಳಿಸ್ಗೆ